ಸರ್ ಇಂಥ ನನ್ನ ಮಕ್ಳಿಗೆ ಜೀವದಲ್ಲಿ ಉಳ್ಸೋಕೇನಿಗೆ ಸರ್, ಹೊಡೆದು ಬಿಸಾಕ್ಬಿಡಿ ಸರ್ ಪಾಕಿಸ್ತಾನವ್ರಿಗೆ. ಈ ಥರ ಜಾತಿ ಬಗ್ಗೆ ಕೇಳಿದ್ದಕ್ಕೆ ಸಾಯಿಸೋರಂದರೆ ಹೆಂಗೆ ಮಾತಾಡ್ಬೇಕು ಹೇಳ್ರಿ? ಪಾಕಿಸ್ತಾನ ಬಾಂಬಲ್ಲ, ಅವ್ರ ದೇಶನೇ ಧ್ವಂಸ ಮಾಡ್ಬೇಕು ಸರ್. ಹೆಂಗೆ ಮಾಡಬೇಕಂದ್ರೆ ಬಾಂಬಲ್ಲ, ಇವಾಗ ಸಿಂಧೂರ್ದು ಸ್ಟಾರ್ಟ್ ಆಗೈತೆ. ಮೋದಿಯವ್ರಿಗೆ ದೊಡ್ಡ ನಮಸ್ಕಾರ ಕೊಡ್ತೀನಿ. ಇಂಥ ಬೇವರ್ಸಿ ನನ್ನ ಮಕ್ಳಿಗೆ ಈ ಥರ ಮಾಡೋರೆ ಸರ್. ಏನೋ ಮಾಡಿ ಸರ್, ಅವ್ರಿಗೆ ಫಸ್ಟು ಓಡಿಸಿ. ಪಾಕಿಸ್ತಾನವ್ರಿಗೆ ಇಂಡಿಯಾದಲ್ಲಿ ಎಲ್ಲ ಓಡಿಸೋರು ಫಸ್ಟು. ಇನ್ನೂ ಸ್ವಲ್ಪ ಜನ ಧೂಳು, ಈ ಮಣ್ಣು ಧೂಳು ಅಂತ ಏನೇನೈತೆ ಎಲ್ಲ ಓಡಿಸ್ಬಿಡ್ರಿ. ಎಂಥ ಬಾಂಬ್ ಅಂದರೆ ಇನ್ನೂ ಡಬಲ್ ಬಾಂಬ್ ಹಾಕಿದ್ರೂ ಅವ್ರ ರಥ ಅಲ್ಲ, ಅವ್ರ ಜೀವ ಯಾರೂ ಇರಬಾರ್ದು ಸರ್. ಏನೋ ಒಂದು ಮಾಡಿರಿ, ಸಾಯಿಸ್ಬೇಕು ಅವ್ರಿಗೆ. ಪಾಕಿಸ್ತಾನಕ್ಕೆ ಒಳ್ಳೆ ಪಾಠ ಕಲಿಸ್ತಾ ಇದ್ದಾರೆ. ಈ ಪಾಠನ ಅವರು ತಿಳ್ಕೊಂಡ್ರೆ ಉದ್ಧಾರ ಆಗ್ತಾರೆ. ಇಲ್ಲಾಂದರೆ ಇನ್ನು ಸರ್ವನಾಶನೇ ಪಾಕಿಸ್ತಾನ, ಒಂದು ಪೀಸು ಇರೋದಿಲ್ಲ ಅವ್ರದ್ದು. ನಮ್ಮ ಇಡೀ ವಿಶ್ವದಲ್ಲಿ ಆ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋದು ಇತ್ತು ಅನ್ನೋದನ್ನು ನಿರ್ನಾಮ ಮಾಡೋದಕ್ಕೆ ರೆಡಿಯಾಗಿ ಕೊನೆಗಾಲಕ್ಕೆ ಬಂದಿದೆ ಅದಕ್ಕೆ. ಸೊ ಅದಕ್ಕೆ ತಕ್ಕ ಪಾಠ ಕಲಿಸ್ತಾ ಇದ್ದಾರೆ. ಇದನ್ನು ಇವರು ಕಂಟಿನ್ಯೂ ಮಾಡಿ ಕೊನೆಗೆ ಒಬ್ಬ ಟೆರರಿಸ್ಟ್ ಅನ್ನೋದು ಒಂದು ಅವ್ರೇನೇನು ಪ್ರಾಕ್ಟೀಸು ಟ್ರೈನಿಂಗ್ ಎಲ್ಲ ಕೊಡ್ತಾಯಿದ್ದಾರೆ, ಆ ನೆಲೆಗಳೆಲ್ಲ ನಾಶ ಆಗಿ ಅದ್ರ ಲೀಡರ್ಗಳು ಯಾರು ಇದ್ದಾರೆ ಅವ್ರನ್ನೆಲ್ಲರನ್ನೂ ತೆಗೆದು ಹೊರಗಡೆ ಹಾಕಿ ಅವ್ರಿಗೆ ಪ್ರತಿ ಶಿಕ್ಷೆ ಕೊಟ್ಟು ಇದನ್ನು ಮಾಡೋದ್ರಿಂದ ನಮ್ಮ ಭಾರತ ದೇಶಕ್ಕೆ ಅಖಂಡ ಭಾರತ ಅಂತ ಹೆಸರು ವಾಪಸ್ ಏನಿತ್ತು, ಹಳೆ ಸನಾತನ ಧರ್ಮ ನಮ್ಮ ಧರ್ಮ ಏನಿತ್ತು ಅದನ್ನು ನಾವು ವಾಪಸ್ ಪಡೆಯೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಯುದ್ಧ ಅನ್ನೋದು ಭಾಳ ಗಂಭೀರವಾಗಿರುತ್ತೆ, ಎರಡು ಕಡೆ ಜೀವಹಾನಿಗಳಾಗುತ್ತೆ. ಆಗತ್ತೆ. ಅದಕ್ಕೆ ಎಷ್ಟು ಬಂದರೂ ಆಮೇಲೆ ಲಾಸ್ಟಲ್ಲಿ ಏನು ಹೇಳ್ತಾರೆ, ಇವರೇನೋ ಸುಮ್ಮನೆ ಆಗಿಬಿಟ್ರೆ ನಿಮ್ಮ ಕೈನಲ್ಲಿ ಏನೂ ಆಗಲಿಲ್ಲ, ನೀವೇನು ಇದು ಓಪ್ಲೆಸ್ ಆ ಥರ ಮಾಡಿಬಿಡ್ತಾರೆ. ಅದಕ್ಕೆ ಅವರು ಇವಾಗ ಅದಕ್ಕೂ ತಯಾರು. ಯಾರು ಹೇಳ್ತಾರೆ ಅನ್ನೋದಲ್ಲ, ಏನು ಒಳ್ಳೇದಾಗಬೇಕೋ ಅದನ್ನು ಡಿಸಿಷನ್ ತೊಗೊಂಡಿರ್ತಾರೆ. ಅವ್ರು ಕರೆಕ್ಟಾಗೇ ತೊಗೊಂಡಿರ್ತಾರೆ. ಅವರು ಭಯ ಇದ್ದರೆ ಏನು ಮಾಡಬೇಕು, ಭಯ ಇಲ್ದಿರ ಏನು ಮಾಡಬೇಕು ಅಂತ ಅವ್ರು ಆಲ್ರೆಡಿ ಡಿಸೈಡ್ ಮಾಡಿರ್ತಾರೆ. ಅದು ಒಳ್ಳೇದಾಗತ್ತೆ. ಒಳ್ಳೇದು ಮೀನ್ಸು ಅವ್ರಿಗೆ ಯಾರಿಗೂ ತೊಂದರೆ ಕೊಡಬೇಕು ಅಂತ ಇವ್ರು ಮಾಡ್ತಾಯಿಲ್ಲ. ಅವ್ರಿಗೆ ಅಟ್ಲೀಸ್ಟ್ ತಿಳಿದು ಆಮೇಲೆ ಅವರು ಬೇರೆ ಜನಗಳಿಗೆ ತೊಂದರೆ ಕೊಡ್ತಾರೆ. ಅಲ್ಲಿರೋ ಅವ್ರಿಗೂ ತೊಂದರೆ ಕೊಡೋರು, ನಮಗೂ ತೊಂದರೆ ಕೊಡೋರನ್ನ ಹಾಳು ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಿದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಭಾರತದಲ್ಲಿ ಆಗ್ತಕ್ಕಂಥ ಅವಘಡಗಳನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅದನ್ನು ಕೈಗೆತ್ಕೊಂಡಿದ್ದಾರೆ. ಅದು ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿಲ್ಲ. ನಾವು ಅವ್ರಿಗೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ನಾವು ಅವ್ರಿಗೆ ಸಲಕರಣೆಯಿಂದ ಕೊಡಬೇಕು. ಅವ್ರಿಗೆ ನಮ್ಮ ಜನ ಎಲ್ಲ ಅವ್ರ ಹಿತವಾಗಿ ನಿಂತ್ಕೊಂಡು ಅವರು ನಮ್ಮ ದೇಶ ಸುರಕ್ಷಿತವಾಗಿ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಅವರು ಪಾಕಿಸ್ತಾನದವ್ರಿಗೆ ಇನ್ನೂ ಆಗಬೇಕು ಸರ್, ಇದೇ ಅಲ್ಲ, ಇನ್ನು ಮುಂದೆ ಆಗಬೇಕು, ಬುದ್ಧಿ ಕಲಿಸ್ಬೇಕು ಚೆನ್ನಾಗಿ. ಅವ್ರಿಗೆ ಸಕ್ಸಸ್ ಆಗಬೇಕು, ಪಾಕಿಸ್ತಾನದೆಲ್ಲರೂ ಸಾಯಿಸಬೇಕು. ಹಿಂದೂ ಸವಾಸಕ್ಕೆ ಬರಬೇಡಿ, ನಿಮ್ಮ ಕಾಶ್ಮೀರ ನಮ್ಮದು. ಭಾರತ ಸಂವಿಧಾನಕ್ಕೆ ಆಗಿರೋದ್ರಿಂದ ಎಲ್ಲರೂ ಒಂದೇ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಶಾಂತಿ ಪ್ರಿಯರಾಗಿದ್ದರಿಂದ ನಮ್ಮ ಮೇಲೆ ಅವರು ಪಹಲ್ಗಾಮಲ್ಲಿ ನಡೆಸಿದಂಥ ಹೋರಾಟದಿಂದ ಅವ್ರ ಮೇಲೂ ನಾವು ಇದು ಪ್ರತೀಕಾರ ಮೂಡಿಸಿದ್ವಿ. ರಾತ್ರಿ 2 ಗಂಟೆಗೆ ಅಲ್ಲಿ ಸೂರ್ಯೋದಯ ಹೇಗಾಗಿದೆ ಅದೇ ಥರ ಮೋದಿಯವರು ಮತ್ತೆ ಮಾಡಬೇಕು, ನಮ್ಮ ದೇಶದಲ್ಲಿ ಮತ್ತೆ ಶಾಂತಿ ನೆಲೆಸಬೇಕಂತ ಕೇಳ್ಕೊಳ್ತೀವಿ.